ಓಕೆ. ಸೊ ಈಗ ಎಕ್ಸಸೈಸ್ 5.5 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಕಲಿಯೋಣ ನೋಡಿ. ಸೊ ಓಕೆ ನೋಡಿ, ಎಕ್ಸಸೈಸ್ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಸೈಸ್ 5.4 ಸಾಲ್ವ್ ಮಾಡಿದ್ದೀವಿ. ಓಕೆ, ಈಗ ಏನು ಮಾಡೋಣ, ಎಕ್ಸಸೈಸ್ 5.5 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ಸೊ ನಾನು ಏನು ಮಾಡ್ತೀನಿ, ಎಲ್ಲ ಚಾಪ್ಟರ್ದು ಎಕ್ಸಸೈಸು ಮತ್ತು ಕಾನ್ಸೆಪ್ಟು ವಿತ್ ಎಕ್ಸಾಂಪಲ್ಸು ಸಾಲ್ವ್ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಸೊ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ನ ಕಂಪೇರ್ ಮಾಡಿಕೊಂಡು ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಸೊ ಪ್ರತಿಯೊಂದು ಚಾಪ್ಟರ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡಿ ಬೇಕಾದ್ರೆ ನೋಡಿ. ಸೊ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ ನಿಮಗೆ ಎಕ್ಸಾಮಿಗೆ ಬಂದಿರುತ್ತೆ ಅಂದರೆ, ಯಾಕಂದರೆ ಸೊ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಸೊ ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೀವು ಪ್ರೀವಿಯಸ್ ಎಕ್ಸಾಮ್ಸ್ ಚೆಕ್ ಮಾಡಿ, ನಾನು ಮಾಡಿಸಿದ ಕ್ವಶನ್ಸೇ ಬಂದಿದ್ದಾವೆ. ಓಕೆ, ಸೊ ನಾವು ಇಲ್ಲಿ ಏನು ಮಾಡೋಣ, ಕಾನ್ಸೆಪ್ಟ್ ಕಲಿಯೋಣ ಅಂದರೆ ಎಕ್ಸಸೈಸ್ 5.5. ಓಕೆ, ಸೊ ನಾವು ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ ಸೊ ನೀವು ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಪೀಡ್ ಅನಿಸುತ್ತೆ. ಓಕೆ, ಅವ್ರೇನು ಮಾಡಿ ವಿಡಿಯೋ ಸ್ಲೋ ಮಾಡ್ಕೊಳ್ಳಿ. ಯಾರಿಗೆ ಸ್ಲೋ ಅನಿಸುತ್ತೆ ಅವ್ರ ವಿಡಿಯೋ ಸ್ಪೀಡ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಇಲ್ಲೇನು ಮಾಡೋಣ ಅಂದರೆ ಸೊ ನಾವು ಎಕ್ಸಸೈಸ್ 5.5 ಕಾನ್ಸೆಪ್ಟ್ ಎಕ್ಸಾಂಪಲ್ಸು. ಸೊ ನಮಗೆ ಅದಕ್ಕಿಂತ ಮುಂಚೆ ನಮಗೆ ಲಾಗ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಓಕೆ, ಡೈರೆಕ್ಟಾಗಿ ಪ್ರೀವಿಯಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು ಲಾಗ್ ಪ್ರಾಪರ್ಟೀಸ್ ಎಲ್ಲ, ಬಟ್ ಈಗ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಲಾಗ್ ಪ್ರಾಪರ್ಟೀಸ್ ಏನಿಲ್ಲ. ನೀವು ಲಾಗ್ ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂದರೆ ಸೊ ನೀವು ಯಾವ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಓಕೆ, ಸೊ ಸಪೋಸ್ ಇಫ್ ಐ ಆಮ್ ಟೇಕಿಂಗ್ ಲಾಗ್ ಎಕ್ಸ್ ಅಂತ ತೊಗೊಂಡಿದ್ದೀರ ಅಂದರೆ ಸೊ ದಿಟ್ ಈಸ್ ನಥಿಂಗ್ ಬಟ್ ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಅಂತ ಅರ್ಥ. ಇಲ್ಲಿ ಏನು ಇ ಇಲ್ಲ ಅಂದರೆ ಅದು ಇ ಇರುತ್ತೆ ಅಂತ ಅರ್ಥ. ಲಾಗ್ ಎಕ್ಸ್ ವಿತ್ ದ ಬೇಸ್ ಇ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಪ್ರಾಪರ್ಟಿ ಹೇಳ್ತೀನಿ ನೋಡಿ. ಸೊ ದಟ್ ಈಸ್ ಫಸ್ಟ್ ಪ್ರಾಪರ್ಟಿ ನಮ್ಗೆ ಏನಿದೆ ಅಂದರೆ ದಟ್ ಈಸ್ ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ನಾವೇನಂದ್ರೆ ಲಾಗ್ ಆಫ್ ಎ ಇಂಟು ಬಿ. ಓಕೆ, ಲಾಗ್ ಆಫ್ ಎ ಇಂಟು ಬಿ. ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ ವಿ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ ಎ ಇಂಟು ಬಿ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಬೇಕಾದ್ರೆ ಪ್ರಾಪರ್ಟೀಸ್ ಆಫ್ ಲಾಗ್ ಅಂತ ಬರ್ಕೊಳ್ಳಿ. ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಲಾಗ್. ಓಕೆ, ಸೊ ಇದು ಸಾಲ್ವ್ ಮಾಡ್ಬೇಕಂದ್ರೆ ಈ ಪ್ರಾಪರ್ಟೀಸ್ ಆಫ್ ಲಾಗ್ ಗೊತ್ತಿಲ್ಲ ಅಂದರೆ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಸಪೋಸ್ ಇಫ್ ಯು ಹ್ಯಾವ್ ಲಾಗ್ ಆಫ್ ನಮಗೆ ಎ ಪ್ಲಸ್ ಲಾಗ್ ಆಫ್ ಬಿ ಪ್ಲಸ್ ಲಾಗ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು ಸೋನ್ ಅಪ್ ಟು ಹಿಂಗೆ ಕಂಟಿನ್ಯೂ ಇದೆ ಅಂತ ಅನ್ಕೊಳ್ಳಿ. ಸೋನ್ ಅಪ್ ಟು ಇದೆ ಅವಾಗ ಏನಾಯ್ತು, ನಮಗೆ ಲಾಗ್ ಆಫ್ ಎ ಇಂಟು ಬಿ ಇಂಟು ಸಿ ಬರುತ್ತೆ. ಅದೇ ಡಿ ಇದೆ ಪ್ಲಸ್ ಡಿ ಅಂದರೆ ಲಾಗ್ ಆಫ್ ಎ ಇಂಟು ಬಿ ಇಂಟು ಸಿ ಇಂಟು ಡಿ ಬರ್ತವೆ. ಸೊ ಇದು ಒಂದು. ಸೊ ನೆಕ್ಸ್ಟ್ ಅದೇ ಥರ ನಮ್ಗೆ ಏನೇನಿದೆ, ಸೊ ಥರ್ಡ್ ಪ್ರಾಪರ್ಟಿ ನೋಡಿ ಏನಿದೆ, ಲಾಗ್ ಆಫ್ ಎ ಮೈನಸ್ ಆಫ್ ಲಾಗ್ ಆಫ್ ಬಿ ಇದೆ ಅಂತ. ಲಾಗ್ ಆಫ್ ಎ ಮೈನಸ್ ಆಫ್ ಲಾಗ್ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ, ದಟ್ ಈಸ್ ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ಬರುತ್ತೆ. ಲಾಗ್ ಆಫ್ ಎ ಡಿವೈಡ್ ಬೈ ಲಾಗ್ ಆಫ್ ಎ ಡಿವೈಡ್ ಬೈ ಬಿ ಬರುತ್ತೆ ನೋಡಿ, ಇಷ್ಟೇ. ಓಕೆ, ನೆಕ್ಸ್ಟ್ ಸೊ ಫೋರ್ತ್ ನೋಡಿ ಏನಿದೆ, ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಬೈ ಬಿ ಇದೆ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಇಫ್ ಯು ನೋ ಸೊ ದಟ್ ಈಸ್ ಲಾಗ್ ಆಫ್ ಎ ಟು ದಿ ಪವರ್ ಬಿ ಅಂತ ಅನ್ಕೊಂಡು. ಇಲ್ಲಿ ಪವರ್ ಇದ್ದಿದ್ದು ನಾವೇನು ಮಾಡೋದು, ಇಲ್ಲಿ ಬೇಸ್ ಆಗಿ ಬರ್ಬೋದು. ಇಲ್ಲಿ ಪವರ್ ಇದ್ದಿದ್ದು ಏನು ಮಾಡೋಕ್ಕೋ ಇಲ್ಲಿ ಬೇಸ್ ಆಗಿ ಬರ್ಬೋದು. ಸೊ ದಟ್ ಈಸ್ ಏನಾಗುತ್ತೆ, ಬಿ ಲಾಗ್ ಎ ಆಗುತ್ತೆ ನೋಡಿ. ಓಕೆ, ಇದಾಯ್ತಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅದೇ ಥರ ಸೊ ನಮ್ಗೆ ಏನಾಗುತ್ತೆ ಅಂದರೆ ಸೊ ದಟ್ ಈಸ್ ಇಫ್ ಯು ಹ್ಯಾವ್ ಲಾಗ್ ಬಿ. ಓಕೆ, ಲಾಗ್ ಬಿ ವಿತ್ ದ ಬೇಸ್ ಎ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಬೇಸ್ ಎ ಇದೆ ಅಂತ ಹೇಳಿ, ಈ ಇಷ್ಟೊತ್ತು ಎ ಇ ಇತ್ತಾ, ಇಲ್ಲಿಗ ಎ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಹೆಂಗ್ ಬರಿಬೋದು ಅಂದರೆ ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ ಬಿ ಡಿವೈಡೆಡ್ ಬೈ ಲಾಗ್ ಆಫ್ ಬಿ ಡಿವೈಡೆಡ್ ಬೈ ಲಾಗ್ ಆಫ್ ಎ. ಅಂದ್ರೆ ಏನಿಲ್ಲ ಅಂದ್ರೆ ಬೇಸ್ ಇ ಇರುತ್ತೆ ಅಂತ ಅರ್ಥ. ಇಲ್ಲಿ ಬೇಸ್ ಆಲ್ರೆಡಿ ಕೊಟ್ಟಿದ್ದಾನೆ, ಅದನ್ನ ಹೆಂಗ್ ಬರೀತಿದ್ರು. ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ಲಾಗ್ ಆಫ್ 10 ವಿತ್ ದ ಬೇಸ್ 7 ಅಂತ ಕೊಟ್ಟಿದ್ದಾನೆ ಅಂತ. ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ 10 ಡಿವೈಡೆಡ್ ಬೈ ಲಾಗ್ ಆಫ್ 7 ಅಂತ ಬರಿಬೋದು. ಓಕೆ, ಇದು ಗೊತ್ತಿಲ್ಲ, ಲಾಗ್ ಆಫ್ 10 ಲಾಗ್ ಆಫ್ 7 ಈ ತರ ಪ್ರಾಪರ್ಟೀಸ್. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಸಿಕ್ಸ್ತ್ ಪ್ರಾಪರ್ಟಿ ನೋಡಿ ಏನಿದೆ. ಸೊ ನೆಕ್ಸ್ಟ್ ಇಫ್ ಯು ಹ್ಯಾವ್ ನಮಗೆ ಇನ್ನೊಂದು ಪ್ರಾಪರ್ಟಿ ದಟ್ ಈಸ್ ಲಾಗ್ 1 ಅಂತ ಕೊಟ್ಟಿದ್ದಾನೆ. ಸೊ ಲಾಗ್ 1 ಈಸ್ ಆಲ್ವೇಸ್ 0. ಓಕೆ, ಸೊ ಲಾಗ್ 1 ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ 0 ಆಗುತ್ತೆ, ಇದು ಗೊತ್ತಿರಲಿ. ನೆಕ್ಸ್ಟ್ ಸೆವೆಂತ್ ಪ್ರಾಪರ್ಟಿ ಮತ್ತೇನೇನಿದ್ದಾವೆ ಈಸ್ ಫ್ರೆಂಡ್ ಬರ್ಕೊಂಡು. ಓಕೆ, ಇದಕ್ಕೆ ಕೋಎಫಿಷಿಯಂಟ್ ಇದ್ದಿದ್ದು ನಾವು ಅದೇ ಥರ. ಸಪೋಸ್ ಇಫ್ ಯು ಹ್ಯಾವ್ ಲಾಗ್ ಆಫ್ ಇಲ್ಲಿ ಸಪೋಸ್ ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ನಮಗೆ ಬೇಸಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಯೂ ಇದೆ ಅಂತ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ವಾಟ್, ದಿಸ್ ಈಸ್ ನಮಗೆ 1 ಬರುತ್ತೆ, ಇದು ಗೊತ್ತಿರಲಿ. ಇಲ್ಲಿ ಎ ಇದೆ ಅಂತ ಹೇಳಿ ಬೇಸಲ್ಲಿ ಎ ಇದೆ ಅಂತಂದ್ರೆ ಸೊ ದಟ್ ಈಸ್ 1 ಬರುತ್ತೆ ಅಂತ ಅರ್ಥ. ವಿಚ್ ಮೀನ್ಸ್ ನಮಗೆ ಏಯ್ತ್ ಪ್ರಾಪರ್ಟಿ ದಟ್ ಈಸ್ ಇಲ್ಲ ಸಪೋಸ್ ಲಾಗ್ ಇ, ಇಲ್ಲೂ ಇ ಇದೆ ಅಂತ ಅನ್ಕೊಳ್ಳಿ, ದಿಸ್ ಈಸ್ ಆಲ್ಸೋ ಎನಿಥಿಂಗ್ ಬಟ್ ನಮ್ಗೆ ಏನಾಗುತ್ತೆ 1 ಅಂತ ಅರ್ಥ. ಓಕೆ, ಸೊ ನಮಗೆ ದಿಸ್ ಈಸ್ ಇಲ್ಲಿ ಇ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಬೇಸ್ ಯಾವತ್ತಿದ್ರೆ ಇನೇ ಇರುತ್ತೆ ಅಂತ ಅರ್ಥ. ದಟ್ ಈಸ್ ಲಾಗ್ ಇ, ಡೈರೆಕ್ಟ್ ಆಗಿ ಲಾಗ್ ಇ ಇಸ್ ನಥಿಂಗ್ ಬಟ್ ದಟ್ ಈಸ್ ಲಾಗ್ ಇ ಇಸ್ ನಥಿಂಗ್ ಬಟ್ ಏನು ಬರುತ್ತೆ ನಮಗೆ 1 ಬರುತ್ತೆ ಅಂತ ಅರ್ಥ.
Okay, next one more property you write. Suppose ನಮಗೆ e to the power log x ಇದೆ ಅಂತ ಅನ್ಕೊಳ್ಳಿ. ಓಕೆ, e to the power log x, ದಿಸ್ ಈಸ್ ನಮಗೆ e ಮತ್ತೆ log x ಕ್ಯಾನ್ಸಲ್ ಆಗಿ ನಮ್ಗೆ ಹೇಳುತ್ತೆ ಇಲ್ಲಿ x ಬರುತ್ತೆ ಅಂತ ಅರ್ಥ. ಓಕೆ, ಇಷ್ಟು ಪ್ರಾಪರ್ಟೀಸ್ ನಮಗೆ ಗೊತ್ತಿದ್ರೆ ನಾವು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಓಕೆ, ಸೊ ನಾವು ಈಗ ಎಕ್ಸಾಂಪಲ್ ತಗೊಳ್ಳೋಣ ನೋಡಿ, ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಓಕೆ, ಸೊ ಬೇಕಾದ್ರೆ ಈ ಪ್ರಾಪರ್ಟೀಸ್ನ ಬರ್ಕೊಳ್ಳಿ. ಓಕೆ, ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇವು, ಅದಕ್ಕೋಸ್ಕರ ನೀಟಾಗಿ ಬರ್ಕೊಳ್ಳಿ ಪ್ರಾಪರ್ಟೀಸು. ಈ ಪ್ರಾಪರ್ಟೀಸ್ ಮೇಲೆ ನಾವು ಕ್ವಶನ್ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಇದೆ ಎಕ್ಸಾಂಪಲ್ 27. ಓಕೆ, ಸೊ ನಾವು ಇದೇನೇನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು. ಓಕೆ, ಸೊ ಎಕ್ಸಾಂಪಲ್ 27 ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಕೊಟ್ಟಿರೋ ಫಂಕ್ಷನ್ ಏನು ತೊಗೊಳ್ಳೋಣ, ವೈ ಅಂತ ತೊಗೊಳ್ಳೋಣ. ವೈ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ ವೈ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಡಿವೈಡೆಡ್ ಬೈ that is 3x square plus 4x plus 5. ಹೌದಾ? ಓಕೆ, ಸೊ ನಾವು ಈ ನಾರ್ಮಲ್ ಆಗಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಬರಲ್ಲ ಇದು. ವೈ ಬಿಕಾಸ್ ವೆರಿ ಕಾಂಪ್ಲಿಕೇಟೆಡ್ ಆಗುತ್ತೆ. ವೈ ಬಿಕಾಸ್ ನಮಗೆ ರೂಟು ಇದೆ, ಮತ್ತೆ ಮಲ್ಟಿಪ್ಲಿಕೇಶನ್ ಇದೆ, ಮತ್ತೆ ಡಿವಿಷನ್ ಇದೆ. ಸೊ ಇದಕ್ಕೋಸ್ಕರ ಏನು ಮಾಡೋಣ, ಲಾಗ್ ಅಪ್ಲೈ ಮಾಡಬೇಕು. ಸೊ ನಮ್ಗೆ ಹೆಂಗೆ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಅಪ್ಲೈ ಮಾಡಿದಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು log of ಇಲ್ಲಿ ದಟ್ ಈಸ್ ರೂಟ್ ಎಕ್ಸ್ ಈಸ್ ಆಲ್ಸೋ ನಥಿಂಗ್ ಬಟ್ ಎಕ್ಸ್ ಟು ದಿ ಪವರ್ 1/2 ಅಂತ ಅರ್ಥ. ಹೌದಾ? ರೂಟ್ ಎಕ್ಸ್ ಈಸ್ ಆಲ್ಸೋ ನಥಿಂಗ್ ಬಟ್ ಎಕ್ಸ್ ಟು ದಿ ಪವರ್ 1. ನಾನು ಇದೇನಿರುತ್ತೆ, ಎಕ್ಸ್ ಟು ದಿ ಪವರ್ ಇದು ಪವರ್ 1/2 ಅಂತ ಬರ್ಕೊಡ್ತೀನಿ, ರೂಟ್ ಇದೆ. ಸೊ ನಮ್ಗೆ ಏನಾಗುತ್ತೆ, ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5. ಓಕೆ, ಹೋಲ್ ಪವರ್ ರೇಟ್ ಆಸ್ 1/2, ಹೋಲ್ ಪವರ್ 1/2. ಇಲ್ಲಿ ನೋಡಿ, ಸೊ ನಾನು ಹೇಳಿದ್ದೀನಿ ಪ್ರಾಪರ್ಟೀಸ್ ಬರ್ಸುವಾಗ ದಟ್ ಈಸ್ ಎ ಟು ದಿ ಪವರ್ ಲಾಗ್ ಎ ಟು ದಿ ಪವರ್ ಬಿ ಇದೆ ಅಂತ ನೋಡಿ. ಇಲ್ಲಿ ಪವರ್ ಇದೇನು ಕೋಎಫಿಷಿಯಂಟ್ ಆಗಿ ಬರಿಬೋದು ಅಂತ ಹೇಳಿದೆ, ದಟ್ ಈಸ್ ಬಿ ಇಂಟು ಲಾಗ್ ಎ ಅಂತ ಬರಿಬೋದು ಅಂತ ಹೇಳಿದೆ. ಓಕೆ, ಅದೇ ಥರ ಇಲ್ಲಿ 1/2 ಇಲ್ಲಿ ಬರ್ಕೊಳ್ತೀನಿ, ದಟ್ ಈಸ್ 1/2 ಹಿಯರ್ ಐ ವಿಲ್ ರೈಟ್ ಇಟ್. ಲಾಗ್ ಆಫ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಡಿವೈಡೆಡ್ ಬೈ ಸೊ ನಮಗೆ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5. ಓಕೆ, ಇಷ್ಟು ಬರ್ಕೊಂಡು ನೋಡಿ. ಓಕೆ, ಇಷ್ಟು ಬರ್ಕೊಂಡು ದಟ್ ಈಸ್ ಲಾಗ್ ವೈ ಇಷ್ಟು ಬಂತು. ಓಕೆ, ಈಗ ಸದ್ಯಕ್ಕೆ ಇನ್ನೂ ಡಿಫ್ರೆನ್ಶಿಯೇಟ್ ಮಾಡಬೇಡಿ, ಇದನ್ನ ಹಿಂಗೆ ಸಿಂಪ್ಲಿಫೈ ಮಾಡೋಣ. ಓಕೆ, ನಾವು ಹೆಂಗೆ ಬರೀಬೇಕಂದ್ರೆ ದಟ್ ಈಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು 1/2 ಅನ್ನೋದು ಹೆಂಗೆ ಬರ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ನಮಗೆ ಪ್ರಾಪರ್ಟೀಸ್ ಗೊತ್ತು, ಲಾಗ್ ಪ್ರಾಪರ್ಟೀಸ್ ಗೊತ್ತು. ದಿಸ್ ವಿ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ ಎ ಇಂಟು ಬಿ ವಿ ಕ್ಯಾನ್ ರೈಟ್ ಇಟ್ ಆಸ್. ಓಕೆ, ಲಾಗ್ ಆಫ್ ಎ ಇಂಟು ಬಿ ವಿ ಕ್ಯಾನ್ ಇಟ್ ಆಸ್ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರಿಬೋದು. ಓಕೆ, ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ ಎಕ್ಸ್ ಮೈನಸ್ 3 into log of x square plus 4. Okay, x square plus 4 minus of why, because log of a minus log of b that is equal to ಏನು ಬಂದಿದೆ, ನಾನು log of a divided by b ಅಂತ ಬರಿಬೋದು ಅಂತ ಹೇಳಿದ್ರೆ. ಇಲ್ಲಿ ನೋಡಿ, ನಮ್ಗೆ a divided by b ಆಯ್ತಾ, ಅದನ್ನ ಏನು ಮಾಡ್ತೀನಿ, log of ಇದು a ಅಂತ ತಗೊಂಡು ಇನ್ನು b ಅಂತ ತಗೊಳ್ಳಿ, log of a minus log of b that is log of that is 3x square plus 4x plus 5. Okay, ಇಷ್ಟು ನೋಡಿ. So now again, so you know the property that is log of a plus log of b that is equal to log of a plus log of b that is also equal to ನಮಗೆ log of a into b. ಬೇಕಾದ್ರೆ ಇಲ್ಲಿ log of a into b ಆಯ್ತಾ, log of a into b can tell log of a plus log of b, which means log y that is equal to log of y that is equal to 1/2 ಅನ್ನೋದು ಹೆಂಗೆ ಬರ್ಕೊಳ್ಳಿ. ಸೊ ನಮಗೆ ಡಿಫರೆನ್ಸ್ log of ಇದೇನಾಗುತ್ತೆ, x minus 3 ಇಂಟು ಪ್ಲಸ್ ಲಾಗ್ ಆಫ್ ಏನಿದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 4. ಓಕೆ, ಇದು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇಲ್ಲಿ ಸಪ್ರೇಟ್ ಆಗಿ ಬರ್ಕೊಂಡು. ನೆಕ್ಸ್ಟ್ ಮೈನಸ್ ಆಫ್ ದಿಸ್ ಇಸ್ ಇದು ಹೆಂಗೆ ಬರ್ಕೊಂಡು ಲಾಗ್ ಆಫ್ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5. ಓಕೆ, ಇಷ್ಟಿದೆ ನೋಡಿ. ಸೊ ಇದನ್ನ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅವಾಗ ಏನು ಬರ್ತದೆ ಅಂದರೆ ಲಾಗ್ ವೈನ ಡಿಫ್ರೆನ್ಶಿಯೇಟ್ ಮಾಡಿ, ದಟ್ ಈಸ್ ಲಾಗ್ ವೈನ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್
ಲಾಗ್ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸದ್ಯ ಬೇಕಾದ್ರೆ ಬರ್ಕೊಳ್ಳಿ, ಈಗ ಸದ್ಯಕ್ಕೆ ಬರ್ಕೊಳ್ಳಿ ನನಗೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ. ಓಕೆ, ಈ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಬಿಡಿ, ಆಮೇಲೆ ಒಳಗಿದ್ದು ಒಂದೊಂದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗಿ. ಸೊ ದಟ್ ಈಸ್ 1/2. ಡಿಫ್ರೆನ್ಸಿಯೇಷನ್ ಆಫ್ ಏನಾಗುತ್ತೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ x - 3. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ x - 3 ಪ್ಲಸ್ ಅದೇ ಥರ ಏನಾಗುತ್ತೆ ಡಿಫ್ರೆನ್ಷಿಯೇಷನ್ ಆಫ್ x - 3 ಅಷ್ಟೇ ಇಲ್ಲ ಇಲ್ಲಿ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 3, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x - 3 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ x square plus 4. Okay, next minus differentiation of log of 3x square plus 4x plus 5. Okay, ಇಷ್ಟ ಇದನ್ನ. So now just see this is log y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1/y ಬರುತ್ತೆ, 1/y ಬರ್ಕೊಳ್ಳಿ. ಸೊ y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ dy by dx ಬರುತ್ತೆ. ಓಕೆ, ಸೊ dy by dx. ನಾನು ಅಲ್ಲಿ ಕಾಂಪೋಸಿಟ್ ಫಂಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೀನಿ, ಫಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು, ಆಮೇಲೆ ಒಳಗಿನ ಡಿಫರೆನ್ಶಿಯೇಟ್ ಮಾಡ್ಬೇಕು ಅಂತ ಹೇಳಿದೀನಿ. ಓಕೆ, ಸೊ ದಿಸ್ 1/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ಯು ಜಸ್ಟ್ ಸಿ log of x - 3 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1/x - 3 ಆಗುತ್ತೆ, 1/x - 3 ಬರ್ಕೊಳ್ಳಿ. ಆಮೇಲೆ x - 3 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಅದಕ್ಕೋಸ್ಕರ ನಾನು ಏನು ಬರ್ಕೊಳಕ್ ಹೋಗಲ್ಲ. ಓಕೆ, ಸೊ ಬೇಕಾದ್ರೆ ಬರ್ಕೊಳ್ತೀನಿ ನೋಡಿ, ಡಿಫರೆನ್ಷಿಯೇಷನ್ ಆಫ್ x - 3 ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ, x - 3 ನ ಡಿಫರೆನ್ಶಿಯೇಟ್ ಮಾಡಿ. ನೆಕ್ಸ್ಟ್ ಪ್ಲಸ್ ನಿಮಗೆ 1 ಲಾಗ್ ಆಫ್ x ಸ್ಕ್ವೇರ್ ಪ್ಲಸ್ 4 ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 1/x ಸ್ಕ್ವೇರ್ ಪ್ಲಸ್ 4 ಬರುತ್ತೆ. ಆಮೇಲೆ ಏನು ಮಾಡೋಣ ಡಿಫರೆನ್ಷಿಯೇಷನ್ ಆಫ್ x ಸ್ಕ್ವೇರ್ ಪ್ಲಸ್ 4 ಮಾಡಬೇಕು, ಡಿಫರೆನ್ಷಿಯೇಷನ್ ಆಫ್ x ಸ್ಕ್ವೇರ್ ಪ್ಲಸ್ 4 ಮಾಡೋಣ. ಓಕೆ, ನೆಕ್ಸ್ಟ್ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಆಮೇಲೆ ಲಾಗ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಮಾಡಿದ್ರೆ ಏನು ಬರುತ್ತೆ 1/3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಬರುತ್ತೆ. ಆಮೇಲೆ ಏನು ಮಾಡಬೇಕು, ಆಮೇಲೆ ಡಿಫರೆನ್ಷಿಯೇಷನ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಬರುತ್ತೆ ನೋಡಿ. ಓಕೆ, ಸೊ ಇದನ್ನು ಡಿಫರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ನಾ ದಿಸ್ ಈಸ್ ಯು ಜಸ್ಟ್ ಸಿ ಹಿಯರ್ ನಮಗೆ ಇಲ್ಲಿ 1/y ಇಲ್ಲಿ ಸ್ವಲ್ಪ ಮೇಲೆ ತೊಗೊಂಡು ಹೋಗ್ತೀನಿ. ಓಕೆ, ಸೊ ನಾವು ಯು ಜಸ್ಟ್ ಸಿ 1/y ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಕಡೆ ಮಲ್ಟಿಪ್ಲೈ ಮಾಡಿ 1/y ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ dy by dx that is equal to y divided by 2 times of ಇನ್ನು ನೋಡಿ. ಸೊ ದಟ್ ಈಸ್ x - 3 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಏನಾಗುತ್ತೆ ಇಲ್ಲಿ x - 3 ಆಗುತ್ತೆ, x - 3 ಬರ್ಕೊಳ್ಳಿ, ಇಲ್ಲಿ ಪ್ಲಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಏನಾಗಿದೆ. ಅದೇ ತರ ಇಲ್ಲಿ x ಸ್ಕ್ವೇರ್ ಪ್ಲಸ್ 4 ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ 2x ಬರುತ್ತೆ, 2x ಬರ್ಕೊಳ್ಳಿ, 4 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಅದಕ್ಕೋಸ್ಕರ ಏನು ಬರ್ಕೊಳ್ತಿಲ್ಲ. ಡಿನಾಮಿನೇಟರ್ ಇಂದ x ಸ್ಕ್ವೇರ್ ಪ್ಲಸ್ 4 ಯು ರೈಟ್ ಆಸ್ ಇಟ್ ಈಸ್, ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಅದೇ ತರ ಅಲ್ಲಿ 3x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ 3x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿ, x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2x ಬರುತ್ತೆ. ಹೌದಾ, f ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಬರುತ್ತೆ, 2x ಬರ್ಕೊಳ್ಳಿ, 2x ಇಂಟು 3 ಮಾಡಿದ್ರೆ ಏನಾಗುತ್ತೆ 6x ಆಗುತ್ತೆ, ದಟ್ ಈಸ್ ಯು ರೈಟ್ ಆಸ್ 6x. ಓಕೆ, ಪ್ಲಸ್ ಓಕೆ 4x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 4 ಬರುತ್ತೆ, 4 ಬರ್ಕೊಳ್ಳಿ, ಡಿವೈಡೆಡ್ ಬೈ ಇದು ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ಮತ್ತೆ 5 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಇದು ಡಿವೈಡೆಡ್ ಬೈ ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಏನಿದೆ ನಮಗೆ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5. ಓಕೆ, ಇಷ್ಟಿದೆ ನೋಡಿ. ಸೊ ನಮಗೆ ಇಲ್ಲಿ y ನ ಇದಕ್ಕೆ ಮಲ್ಟಿಪ್ಲೈ, ಇಲ್ಲಿ y ಏನು ತೊಗೊಂಡಿದ್ದೀವಿ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ದಟ್ ಈಸ್ dy by dx that is equal to ನಮಗೆ y ಅಂತ 1/2 ಹೆಂಗಿದೆ ಹಂಗೆ y we have taken as x - 3 into ಮೇಲೆ ಇಲ್ಲಿ ಮೇಲೆ ಏನು ತೊಗೊಂಡಿದ್ದು ಅದನ್ನೇ y ಇಲ್ಲಿ ಬರ್ಕೊಳ್ತಿದ್ರಿ. ಓಕೆ, ಇಲ್ಲಿ ಏನು ತೊಗೊಂಡಿ ನೋಡಿ y that is equal to ತೊಗೊಂಡಿವ ಅದನ್ನೇ ಅಲ್ಲಿ ಬರ್ಕೊಳ್ತಿದ್ರಿ. ಓಕೆ, y that is equal to x - 3 into x square plus 4 divided by 3x square plus 4x plus 5. ಓಕೆ, ಆಮೇಲೆ ಇದು ಹೆಂಗಿದೆ ಇದು ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಏನಿದೆ ನಮಗೆ ದಟ್ ಈಸ್ ನಮಗೆ 1/x - 3 ಓಕೆ ಪ್ಲಸ್ 2x divided by x square plus 4 ಓಕೆ ಮೈನಸ್ ಆಫ್ 6x plus 4 divided by 3x square plus 4x plus 5. ಓಕೆ, ಇಷ್ಟಿದೆ ನೋಡಿ. ಸೊ dy by dx ಅಂದ್ರೆ ಇಷ್ಟಿದೆ. ಓಕೆ, ಸೊ ನಾವು ಇಷ್ಟು. ಸೊ ನಮಗೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಈ ಒಂದು ಕ್ವಶನ್ ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ರಿಮೈನಿಂಗ್ ಕ್ವಶನ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ ಕ್ವಶನ್ ಏನಿದೆ ನಮಗೆ. ಓಕೆ, ಸೊ ನಮಗೆ
ಸೊ ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಎ ಟು ದಿ ಪವರ್ ಎಕ್ಸ್ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಅದನ್ನೇನು ಮಾಡೋಣ, ಯೂಸಿಂಗು ಸೊ ನಮ್ಗೆ ಲಾಗ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಓಕೆ, ಸರ್ ನಾರ್ಮಲ್ ಆಗಿ ನೋಡಿ. ಸೊ ದ ಡಿಫ್ರೆನ್ಷಿಯೇಷನ್ ನಿಮಗೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಸೊ ನಮಗೆ ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ನಮಗೆ ಏನು ಬರುತ್ತೆ, ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ದಟ್ ಈಸ್ ಎ ಟು ದಿ ಪವರ್ ಎಕ್ಸ್ ಇಂಟು ಎ ಟು ದಿ ಪವರ್ ಎಕ್ಸ್ ಇಂಟು ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಬರುತ್ತೆ. ಓಕೆ, ಇದು ಗೊತ್ತಿರ್ಬೇಕು ನಮಗೆ. ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಬರುತ್ತೆ, ಎ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ಎ ಬರುತ್ತೆ, ಇದು ಗೊತ್ತಿರ್ಬೇಕು ನಮಗೆ. ಸೊ ಅದೇ ಥರ ಬಟ್ ಯೂಸಿಂಗ್ ಲಾಗ್ ಯೂಸ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಕೊಟ್ಟರೆ ಎ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಗೊತ್ತಿರೋ ಫಂಕ್ಷನ್ ಎ ವೈ ದಟ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು. ಸೊ ಈಗ ನಾರ್ಮಲ್ ಆಗಿ ನಾವು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಸೊ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಲಾಗ್ ಆನ್ ಬೋತ್ ಸೈಡ್. ಓಕೆ, ಸೊ ನಮ್ಮ ಇಷ್ಟು ಬರ್ಬೇಕು ನೋಡಿ, ಆನ್ಸರ್ ಬಂದರೆ ಇಷ್ಟು ಬರ್ಬೇಕು. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಟು ದಿ ಪವರ್ ಎಕ್ಸ್. ಓಕೆ, ಎ ಟು ದಿ ಪವರ್ ಎಕ್ಸ್ ಇಲ್ಲಿ ನೋಡಿ, ಇಲ್ಲಿ ಪವರ್ ಇದ್ದು ಏನಾಗುತ್ತೆ, ಕೋಎಫಿಷಿಯಂಟ್ ಆಗಿ ಬರ್ಕೋಬೋದು. ಹೌದಾ, ಕೋಎಫಿಷಿಯಂಟ್ ಆಗಿ ಬರ್ಕೊಂಡ್ರೆ ದಟ್ ಈಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎ. ಓಕೆ, ನಾವು ಇದನ್ನೇನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಅವಾಗ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಲಾಗ್ ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಲಾಗ್ ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮಾಡೋಕೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ಓಕೆ, ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y ಆಗುತ್ತೆ. ಆಮೇಲೆ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy ಬೈ ಡಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಸೊ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಲಾಗ್ ಎ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ನಾವು ಇಲ್ಲಿ ವೈನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ದಟ್ ಈಸ್ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವೈ ಟೈಮ್ಸ್ ಆಫ್ ಲಾಗ್ ಎ. ವೈ ಟೈಮ್ಸ್ ಆಫ್ ಏನಿದೆ ಲಾಗ್ ಎ. ವೈ ಅಂದ್ರೆ ಏನು ತೊಗೊಂಡು ಎ ಟು ದಿ ಪವರ್ ಎಕ್ಸ್. ಹೌದಾ, ಸೊ ದಟ್ ಈಸ್ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು dy by dx that is equal to a to the power x into ಏನು ಬರಿಬೋದು ನಾವು, log a ಅಂತ, a to the power x into log a ಬರುತ್ತೆ. ಸೊ ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಸೊ ನಮಗೆ a to the power x ಡಿಫ್ರೆನ್ಷಿಯೇಷನ್ ಬರುತ್ತೆ, ದಟ್ ಈಸ್ a to the power x into log. ಇಲ್ಲಿ ನಾವು ನೋಡಿ ನಮಗೂ ಬಂದಿದ್ದೆ ಅದೇ, ಇದು ನಮಗೆ, ಸೊ ಇದು ಎರಡು ನಮಗೆ ಒಂದೇ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ 29. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನಿದೆ ಎಕ್ಸ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಮ್ಗೆ ಏನು ಕೊಟ್ಟಿದ್ದಾರೆ, ನಮಗೆ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಲೆಟಸ್ ಕನ್ಸಿಡರ್ ಕೊಟ್ಟಿರೋ ಫಂಕ್ಷನ್ ಏನು ಮಾಡೋಣ, ವೈ ಅಂತ ಅಸ್ಯೂಮ್ ಮಾಡ್ಕೋಣ. ಓಕೆ, ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ಓಕೆ, ನಾವು ಇದನ್ನ ಏನು ಮಾಡೋಣ, ಸೊ ನಮಗೆ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಬರಲ್ಲ, ಈ ಥರ ಕ್ವಶನ್ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಬರಲ್ಲ, ಬಿಕಾಸ್ ನಮ್ಗೆ ಫಾರ್ಮುಲಾ ಗೊತ್ತಿಲ್ಲ. ಓಕೆ, ಅದಕ್ಕೋಸ್ಕರ ಏನು ಮಾಡೋಣ, ದಟ್ ಈಸ್ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ದಟ್ ಈಸ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್. ಹೌದಾ, ಲಾಗ್ ಆಫ್ ಎಕ್ಸ್ ಟು ದಿ ಪವರ್. ಇದು ಪವರ್ ಇದ್ದಿದ್ದೇನೆ ಕೋಎಫಿಷಿಯಂಟ್ ಆಗಿ ಬರೀಬಹುದು. ಹೌದಾ, ಪವರ್ ಇದ್ದಿದ್ದು ಏನು ಮಾಡೋಣ, ಕೋಎಫಿಷಿಯಂಟ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಹೌದಾ, ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ನಾವು ಈ ಥರ ಬರ್ಕೊಂಡಿವಿ. ನಾವು ಏನು ಮಾಡೋಣ, ಸೊ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅವಾಗ ಏನು ಮಾಡೋಣ, ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಇಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಹೌದಾ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ನಾವು ಸಿ ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1/y ಬರುತ್ತೆ, 1/y ಬರ್ಕೊಳ್ಳಿ. ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ dy ಬೈ ಡಿ ಎಕ್ಸ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ನಮಗೆ ಇದು ಯಾವ ಫಾರ್ಮೆಟ್ಲಿದೆ, u ಇಂಟು ವಿ ಫಾರ್ಮೆಟ್ಲಿದೆ ನೋಡಿ, u ಇಂಟು ವಿ. ಸೊ ಯು ನೋ ದಟ್ u ಇಂಟು ವಿ ಹೋಲ್ ಡಿಫ್ರೆನ್ಷಿಯೇಷನ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, u ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ವಿ ಯು. ಹೌದಾ, ಓಕೆ, ಅದೇ ಥರ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ, ದಟ್ ಈಸ್ ಫಸ್ಟ್ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸು. ಓಕೆ, ದಿಸ್ ಈ ವಿ ನಂಗೆ ಬರ್ಕೊಂಡು ಲಾಗ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಲಾಗ್ ಎಕ್ಸ್. ಓಕೆ, ಪ್ಲಸ್ ಆಮೇಲೆ ಏನು ಮಾಡೋಣ, ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡೋಣ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸು. ನೆಕ್ಸ್ಟ್ ಇಲ್ಲಿ ಯು ನಂಗೆ ಬರ್ಕೊಂಡು ಸೈನ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಈ 1/y ಇದ್ದಿದ್ದು ಇಲ್ಲಿ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವೈನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅಂತ ವೈ ಇಂಟು ನಮ್ಗೆ ಏನಾಗುತ್ತೆ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ,
that is cos x ಆಗುತ್ತೆ, cos x into this log x you write as it is, log x write as is, plus log x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 by x ಆಗುತ್ತೆ, 1 by x, ಇದು sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ sin x. ಓಕೆ ನಾವು ಸೊ ಇಲ್ಲಿ ನೋಡಿ y ಅಂದ್ರೆ ಏನು ತೋಡಿ ನಾವು x to the power sin x ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗೀತು. Okay, which means dy by dx that is equal to dy by dx that is equal to ನಾವೇನ್ ಮಾಡಬೇಕು that is x to the power sin x ಬರುತ್ತೆ, x to the power sin x ಬರ್ಕೊಳ್ಳಿ, x to the power sin x ಇದು ಹೆಂಗಿದೆ ಹಂಗೆ ಬರ್ಕೊಂಬಿಡಿ. ಸೊ ದಟ್ ಈಸ್ ಏನಿದೆ ನಮಗೆ cos x into log x, cos x into log x ಪ್ಲಸ್ ನಮಗೆ sin x by x ಬರ್ತಾ ಹೌದಾ, sin x divided by x. ಸೊ ದಿಸ್ ಈಸ್ ವಾಟ್ dy by dx. dy by dx ಅಂದ್ರೆ ಇಷ್ಟು ಬರುತ್ತೆ. ಸೊ ನಮ್ಗೆ ನೆಕ್ಸ್ಟ್ ನೋಡಿ ಇಷ್ಟು ಇದೆ ನಮಗೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್. ಇದು ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ಸೊ ಈ ಎಕ್ಸೈಸ್ ನೆಕ್ಸ್ಟ್ ಎಕ್ಸೈಸ್ ಬರ್ತಲ್ಲ 5.5 ಎಕ್ಸೈಸ್ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಇದರಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ, ಅದಕ್ಕೋಸ್ಕರ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so next question ನೋಡಿ ಏನಿದೆ. So that is ನಮಗೆ we have to find dy by dx. Okay, so that is y to the power x, x to the power x that is equal to a to the power b ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ನಾವು ಇದನ್ನ ಏನು ಮಾಡೋಣ ಅಂದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ಇದು ಕೊಟ್ಟಿರೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು dy by dx ಕಂಡುಹಿಡಿಯಕ್ಕೆ ಹೋದ, ಸೊ ಕೊಟ್ಟಿರೋದು ಹೆಂಗಿದ್ರೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ y to the power x plus x to the power y plus x to the power x ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಏನು ಮುಟ್ಬಿಡಿ y to the power b right as it is. Now let us consider this is u, this is v, this is w. Okay, ಇದನ್ನ u, ಇದನ್ನ v, ಇದನ್ನ w ಕಂಡುಹಿಡಿಯೋದು ಅಂತ ಬರ್ಕೋಣ. ಸೊ ದಿಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ u, this is plus this is v plus this is w ಅಂತ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ a to the power ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಅವಾಗ ಏನು ಬರುತ್ತೆ ನಾವು ದಿಸ್ ಯು ಕ್ಯಾನ್ ರೈಟ್ ಆಸ್ ನಮಗೆ du divided by dx. ಓಕೆ, ಪ್ಲಸ್ ಇನ್ನು v ನ ಡಿಫರೆನ್ಶಿಯೇಟ್ ಮಾಡಿದ್ರೆ ದಿಸ್ ಈಸ್ dv divided by dx. ಓಕೆ, ಪ್ಲಸ್ ಈ w ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ dw divided by dx. ಓಕೆ, ಆಮೇಲೆ a to the power b ಅನ್ನೋದೇನು ಕಾನ್ಸ್ಟೆಂಟ್ ಹೌದಾ, ಕಾನ್ಸ್ಟೆಂಟ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾನ್ಸ್ಟೆಂಟ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಡೈರೆಕ್ಟ್ ಆಗಿ 0 ಬರುತ್ತೆ, ಅದಕ್ಕೋಸ್ಕರ 0 ಬರ್ಕೊಳ್ತೀವಿ. ಕಾನ್ಸ್ಟೆಂಟ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 0 ಬರುತ್ತೆ, 0 ಬರ್ಕೊಳ್ತೀವಿ. ನಾವು ಸೊ ವಿ ಶುಡ್ ಫೈಂಡ್ du divided by dx, dv divided by dx, dw divided by dx. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ dy by dx ಸಪರೇಟ್ ಮಾಡ್ಕೊಂಡು ಬರೀಬಹುದು. ಇಲ್ಲಿ ಬೇಕಾದ್ರೆ ಒಂದೊಂದೇ ಮಾಡೋಣ ನೋಡಿ. ಫಸ್ಟ್ ಯಾವ್ದು ಮಾಡೋಣ, y to the power x. ಓಕೆ, ಸೊ y to the power x ಅಂದ್ರೆ ಏನಂತ ನೋಡಿ, u ಅಂತ ನೋಡಿ ಅದು ಬರ್ಕೊಳ್ಳಿ. ದಟ್ ಈಸ್ u that is equal to y to the power x. ಓಕೆ, ಈಗ ನಾರ್ಮಲ್ ಅಂತೂ ಡಿಫರೆನ್ಷಿಯೇಷನ್ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ಅಪ್ಲೈ ಲಾಗ್ ಅಪ್ಲೈ ಮಾಡಿ ಮಾಡೋಣ. ದಟ್ ಈಸ್ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಲಾಗ್ ಅಪ್ಲೈ ಮಾಡಿದ್ರೆ ಏನು ನೋಡಿ ಏನಾಗುತ್ತೆ, ದಟ್ ಈಸ್ log u that is equal to log of y to the power x. ಓಕೆ, ಇಲ್ಲಿ ಪವರ್ ಇದ್ದಿದ್ದನ್ನು ಕೋಎಫಿಷಿಯಂಟ್ ಆಗಿ ಬರೀಬಹುದು. ಸೊ ನಮಗೆ ಯು ನೋ ದ ಪ್ರಾಪರ್ಟಿ ದಟ್ ಈಸ್ log of a to the power b that is equal to b into log a ಅಂತ ಹೇಳಿದ್ದೀನಿ. ಓಕೆ, ಸೊ ಪವರ್ ಇದ್ದಿದ್ದು ಕೋಎಫಿಷಿಯಂಟ್ ಆಗಿ ಬರೀಬಹುದು. ಇನ್ ದ ಮೀನ್ಸ್ log u that is equal to x ಇದ್ದಿದ್ದು ಇಲ್ಲಿ ಬರ್ಕೊಳ್ಳಿ, ದಟ್ ಈಸ್ x into log y. ಹೌದಾ? ಓಕೆ, ನಾವು ಇದನ್ನ ಏನು ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ ನಮಗೆ log u ನ ಡಿಫರೆನ್ಷಿಯೇಷನ್ ಆಫ್ log u ಓಕೆ, ದಟ್ ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ x into log y. ಓಕೆ, ಸೊ ನಾವು ಇದ್ರ ಯಾವ ಫಾರ್ಮೆಟ್ ಇದೆ ನೋಡಿ, ದಿಸ್ u ಇದು v. ಓಕೆ, ದಟ್ ಈಸ್ ನಮಗೆ u into v ಫಾರ್ಮೆಟ್ ಇದೆ. u into v ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ u ಡ್ಯಾಶ್ into v ಪ್ಲಸ್ v ಡ್ಯಾಶ್ into u. ಹೌದಾ? ಓಕೆ, ಸೊ ನಮಗೆ u into v ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಅಂದರೆ u ಡಿಫರೆನ್ಷಿಯೇಷನ್ into v ಪ್ಲಸ್ v ಡಿಫರೆನ್ಷಿಯೇಷನ್ into u. ಓಕೆ, ಸೊ ನಾವು log u ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 by u ಬರುತ್ತೆ, 1 by u ಬರ್ಕೊಳ್ಳಿ. ನೆಕ್ಸ್ಟ್ u ನ ಡಿಫರೆನ್ಷಿಯೇಟ್ ಮಾಡಿದ್ರೆ du divided by dx ಬರುತ್ತೆ, du divided by dx ಬರ್ಕೊಳ್ಳಿ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ನಮಗೆ ಇನ್ನು u into v ಫಸ್ಟ್ ಏನು ಮಾಡಿ x ನ ಡಿಫರೆನ್ಷಿಯೇಷನ್ ಆಫ್ x. ಓಕೆ, log y ಹೆಂಗಿದೆ ಹಂಗೆ ಬರ್ಕೊಳ್ಳಿ, ದಟ್ ಈಸ್ log y ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ log y ನ ಡಿಫರೆನ್ಷಿಯೇಟ್ ಮಾಡಿ ಡಿಫರೆನ್ಷಿಯೇಷನ್ ಆಫ್ log y. ಓಕೆ, ನೆಕ್ಸ್ಟ್ x ಹೆಂಗಿದೆ ಹಂಗೆ ಬರ್ಕೊಳ್ಳಿ, x ಹೆಂಗಿರುತ್ತೆ. ಸೊ ನಾವು ಯು ಜಸ್ಟ್ ಸಿ ಹಿಯರ್.
ಸೊ ದಟ್ ಈಸ್ ಯು ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಮಲ್ಟಿಪ್ಲೈ ದಟ್ ಈಸ್ du ಡಿವೈಡೆಡ್ ಬೈ dx, du ಡಿವೈಡೆಡ್ ಬೈ dx ದಟ್ ಈಸ್ ಈಕ್ವಲ್ ಟು du ಬೈ dx ದಟ್ ಈಸ್ ಈಕ್ವಲ್ ಟು ಇಲ್ಲಿ ಇರಲಿರೋನ ಇಲ್ಲಿ ಮಲ್ಟಿಪ್ಲೈ ಮಾಡಿ u ಟೈಮ್ಸ್ ಆಫ್ ಏನು ಬರುತ್ತೆ ನಮ್ಗೆ u ಟೈಮ್ಸ್ ಆಫ್ x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಇಂಟು ಲಾಗ್ y ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಬೇಕಾದ್ರೆ 1 ಇಂಟು ಲಾಗ್ y ಬರ್ಕೊಳ್ಳಿ ದಟ್ ಈಸ್ ಪ್ಲಸ್ ಲಾಗ್ y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಬೈ y ಬರುತ್ತೆ, ಇಲ್ಲಿ x ಆಲ್ರೆಡಿ ಇದೆ, x ಹೆಂಗಿದೆ ಹಂಗೆ ಬರ್ಕೊಳ್ಳಿ, y ಹೆಂಗಿದೆ ಹಂಗೆ ಲಾಗ್ y ನ ಡಿಫ್ರೆನ್ಸ್ 1 ಬೈ y ಬರುತ್ತೆ. ಆಮೇಲೆ ಏನು ಮಾಡೋಣ ಈ y ನ ಡಿಫ್ರೆನ್ಷಿಯೇಟ್ ಮಾಡಿ, y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dy ಬೈ dx ಬರುತ್ತೆ ನೋಡಿ. Okay, so now you just see here du divided by dx that is equal to du divided by dx ಅಂದ್ರೆ u ಅಂದ್ರೆ ಏನು ತೊಗೊಂಡಿದ್ದೀವಿ ನಮಗೆ y to the power x y to the power x y to the power x into log y plus x divided by y into dy by dx. ಓಕೆ ಇಷ್ಟಿದೆ ನೋಡಿ. ಸೊ ನಮಗೆ ಇಷ್ಟಿದೆ. ನೆಕ್ಸ್ಟ್ ಇಷ್ಟು ಸಾಲ್ವ್ ಮಾಡಿವಾ ನೆಕ್ಸ್ಟ್. ಸೊ ದಟ್ ಈಸ್ ನಮಗೆ dy by dx du divided by dx ಕಂಡು ಹಿಡಿದ್ವಿ. ಓಕೆ ಸೊ du divided by dx ಒಂದು ಸೆಕೆಂಡ್. ಓಕೆ du divided by dx ಕಂಡು ಹಿಡಿಯುವ. ಈಗ ನಾವೇನು ಮಾಡೋಣ dv divided by dx, dv divided by dx that is equal to ಅಂದ್ರೆ ಏನು ತೊಡಿ that is dv divided by, so dv divided by dx ಕಂಡು ಹಿಡ್ಕಂದ್ರೆ v ಅಂದ್ರೆ ಏನು ತೊಡಿ ನಾವು v have taken as v that is equal to ಏನು ತೊಡಿ ನಾವು v have taken as x to the power y. ಓಕೆ ಇದು ಸ್ವಲ್ಪ ಕೆಳಗೆ ಬರ್ಕೊಳ್ತೀನಿ ನೋಡಿ, v that is equal to x to the power y ಇಷ್ಟು ತೊಗೊಂಡಿವ. ಸೊ ನಾವು ಇದನ್ನ ನೋಡಿ ನಾರ್ಮಲ್ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗಲ್ಲ, ದಟ್ ಈಸ್ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಲಾಗ್ ವಿ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ವೈ. ಓಕೆ ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಲಾಗ್ ವಿ ದಟ್ ಈಸ್ ಈಕ್ವಲ್ ಟು ನಮಗೆ ಇಲ್ಲಿ ವೈನ ಇಲ್ಲಿ ಕೋಎಫಿಷಿಯಂಟ್ ಆಗಿ ಬರೀಬೋದು, ದಟ್ ಈಸ್ ವೈ ಇಂಟು ಲಾಗ್ ಎಕ್ಸ್ ವೈ, ಬಿಕಾಸ್ ನಾನು ಹೇಳಿದ್ದೀನಿ ಇಲ್ಲಿ ಇದು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ನಾವು ಡಿಫ್ರೆನ್ಷಿಯೇಟ್ with respect to x ಮಾಡಿ ಅವಾಗ ಏನಾಗುತ್ತೆ ನಮಗೆ that is differentiation of log v. Okay, differentiation of log v that is equal to differentiation of y into log x, differentiation of y into log x. Okay, log v ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 by v ಬರುತ್ತೆ, 1 by v ಬರ್ಕೊಳ್ಳಿ, v ನ ಡಿಫರೆನ್ಷಿಯೇಟ್ ಮಾಡಿದ್ರೆ dv divided by dx ಬರುತ್ತೆ, dv divided by dx. ಓಕೆ ಇದು ಆ ಫಾರ್ಮೆಟ್ ಇದೆ ನಮಗೆ. ಸೊ ದಟ್ ಈಸ್ ನಮಗೆ ಇದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ u ಇಂಟು ವಿ ಇದು u ಅಂತ ಅನ್ಕೊಳ್ಳಿ, ಇದನ್ನ ವಿ ಅಂತ ಅನ್ಕೊಳ್ಳಿ, u ಇಂಟು ವಿ ಫಾರ್ಮೆಟ್ ಇದೆ. ಸೊ ನಮಗೆ ಸೊ u ನ ಡಿಫರೆನ್ಷಿಯೇಷನ್ ಆಫ್ u ಮಾಡ್ಕೊಳ್ಳಿ, ದಟ್ ಈಸ್ dy by dx. ಓಕೆ v ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ದಟ್ ಈಸ್ log x ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್ v ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಅಂದರೆ log x ನ ಡಿಫರೆನ್ಷಿಯೇಟ್ ಮಾಡಿ, ಡಿಫರೆನ್ಷಿಯೇಷನ್ ಆಫ್ log x. ಓಕೆ ನಾವು u ನ ಹೆಂಗಿದೆ ಹಂಗೆ u ಪ್ಲಸ್ ಇಲ್ಲ ಅಂದ್ರೆ y ಇದೆ, y ಹೆಂಗಿದೆ ಹಂಗೆ ಈ 1 by v ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ dv divided by dx that is equal to v times of ನಮಗೆ ಇದು dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ dy by dx you write as it is that into ನಮ್ಗೆ ಏನಿದೆ ಸೊ ಇಂಟು ಏನಿದೆ ನಮಗೆ ಹಿಯರ್ ಇಟ್ ಈಸ್ log x right as it is plus log x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 by x ಬರುತ್ತೆ, y ಆಲ್ರೆಡಿ ಇದೆ, ಸೊ ದಟ್ ಈಸ್ y divided by x ಆಗುತ್ತೆ, x ಬರ್ಕೊಳ್ಳಿ ನಮಗೆ. ಸೊ ನೋಡಿ dv divided by dx that is equal to ನಮ್ಗೆ ಏನು ಬರೀಬೋದು, ಸೊ v times of ಅಂದ್ರೆ v ಪ್ಲಸ್ ಇಲ್ಲಿ ಏನು ತೊಗೊಂಡು ನಾವು ಈ v ಪ್ಲಸ್ ಇಲ್ಲಿ ನಮಗೆ x to the power y ಬರ್ಕೊಂಡಿದ್ದು x to the power y ಇಂಟು ನಮಗೆ dy by dx. ಓಕೆ ಇಂಟು log x, ಈ dy by dx ಇಂಟು log x ಪ್ಲಸ್ y by x ಇಷ್ಟಿದೆ ನೋಡಿ. ಓಕೆ ಸೊ ನಮ್ಗೆ ಇಷ್ಟ ಆಯ್ತಾ. ಅದೇ ಥರ ನಾವು ಇದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ನೋಡಿ ಇದನ್ನ ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡೋಕೆ, ಯಾಕಂದ್ರೆ ಫರ್ದರ್ ಯಾಕೆ ಸಿಂಪ್ಲಿಫೈ ಮಾಡೋಕಂದ್ರೆ ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಒನ್. ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಬೇಕು ನೋಡಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಏನು ಮಾಡೋಕಂದ್ರೆ ಇದು ಈ y to the power x ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಓಕೆ ಸೊ ದಟ್ ಈಸ್ du divided by dx that is equal to ನಮಗೆ y to the power x ಇಲ್ಲಿ ಮಲ್ಟಿಪ್ಲೈ ಅಂದ್ರೆ y to the power x into log y ಪ್ಲಸ್ ಇದು y to the power x ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ y to the power x ಇಂಟು x ಡಿವೈಡೆಡ್ ಬೈ y ಇಂಟು dy by dx ಎಷ್ಟು ಬರ್ತಾ. ಅದೇ ಥರ ಇಲ್ಲಿ x to the power y ಇದಕ್ಕೆ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ dv divided by dx that is equal to x to the power y ಇಂಟು dy divided by dx ಇಂಟು log x ಪ್ಲಸ್ x to the power y ಇಂಟು y divided by x. ಓಕೆ ಇಷ್ಟಿದೆ ನೋಡಿ. ಸೊ ನಾವು ಇಷ್ಟಿದ್ದಾಗ ಸೊ ನಮಗೆ ಅದೇ ಥರ ಏನು ಮಾಡೋಣ, ಸೊ ನಮಗೆ dw divided by dx ಕಂಡು. ಓಕೆ dw divided by dx ಕಂಡು ಇಲ್ಲೇ ಮಾಡ್ತೀನಿ ನೋಡಿ, ದಟ್ ಈಸ್ ನಮಗೆ ಸೊ dw divided by dx ಕಂಡುಹಿಡೋಕ್ಕೋಸ್ಕರ ನಾವು ಇಲ್ಲಿ ತೊಗೊಳ್ತೀವಿ ನೋಡಿ, ದಟ್ ಈಸ್ w that is equal to ಅಂದರೆ x to the power x ಹೌದಾ. ಓಕೆ ಇದನ್ನು ನಾರ್ಮಲ್ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗಲ್ಲ, ಅದೇ ಸೊ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್,
ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ log w that is equal to log w that is equal to log of x to the power x. Okay, so this we can write as ನಮಗೆ log w that is equal to ನಮಗೆ ಇದು ಕೋಎಫಿಷಿಯಂಟ್ ಏನಾಗುತ್ತೆ ಇಲ್ಲಿ ಪವರ್ ಇದ್ದಿದ್ದು ಏನಾಗುತ್ತೆ ಕೋಎಫಿಷಿಯಂಟ್ ಆಗಿಬಿಡುತ್ತೆ, ದಟ್ ಈಸ್ x into log x ಆಗುತ್ತೆ ನೋಡಿ. Okay, now this is differentiate with respect to x, differentiate with respect to x ಮಾಡಿ, ಅವಾಗ ಏನಾಗುತ್ತೆ that is differentiation of log w, okay, differentiation of log w, okay, into differentiation of x log x, differentiation of x log x. Okay, now you just see log w ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 by w ಆಗುತ್ತೆ, 1 by w ಬರ್ಕೊಳ್ಳಿ. w ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ dw divided by dx ಆಗುತ್ತೆ, dw divided dx that is equal. ಇದು ಯಾವ u into v ಫಾರ್ಮೆಟ್ ಐತಾ. ಸೊ ನಾವು ಫಸ್ಟ್ ಏನು x ನ ಡಿಫರೆನ್ಷಿಯೇಟ್ ಮಾಡಿ, ಓಕೆ, log x you write as it is, ನೆಕ್ಸ್ಟ್ ಪ್ಲಸ್ log x ನ ಡಿಫರೆನ್ಷಿಯೇಟ್ ಮಾಡಿ, ಡಿಫರೆನ್ಷಿಯೇಷನ್ ಆಫ್ log x, ಓಕೆ, x you write as it is, ನೆಕ್ಸ್ಟ್ ಈ w ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ dw divided by dx that is equal to w times of, ಓಕೆ, x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, 1 into log x you write as it is. ಓಕೆ, ನೆಕ್ಸ್ಟ್ ಪ್ಲಸ್ log x ನ x ಹೆಂಗಿದೆ ಹಂಗೆ ಬರ್ಕೊಳ್ಳಿ, log x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 by x ಬರುತ್ತೆ. ಸೊ ನಾವು x ಕ್ಯಾನ್ಸಲ್ ಮಾಡಿ ಇಷ್ಟು ಬರುತ್ತೆ. ಓಕೆ, ನಾವು ಜಸ್ಟ್ ಸಿ dw, ಓಕೆ, dw that is dx, dw ಅಂದ್ರೆ x to the power x, ಅದು x to the power x ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಮಲ್ಟಿಪ್ಲೈ, ಅವಾಗ ಏನಾಗುತ್ತೆ x to the power x into log x plus x to the power x. ಓಕೆ, x to the power x w is nothing but x to the power x ಹೌದಾ, ಅದನ್ನೇ ಇಲ್ಲಿ ಇದಕ್ಕೂ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಮಾಡ್ಕೊಂಡು ಇಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಇದನ್ನೆಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಅಲ್ಲಿ ಬಂದಿರೋದೆಲ್ಲ. ಸೊ ನಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಸೊ ವಿ ವಿಲ್ ಸಿ ನೆಕ್ಸ್ಟ್. ಓಕೆ, so now just see, so that is du divided by dx, okay, plus dv divided by dx plus dw divided by dx that is equal to 0. first du divided by dx ಕಂಡು ಹಾಕ್ತೀನಿ ನೋಡಿ. ಸೊ ಇದೇನಾ, ಸೊ ನಮಗೆ that is y to the power x log y plus, okay, so y to the power x into x divided by y into dy by dx. ಇಷ್ಟ ಆಯ್ತು, ಅದೇ y to the power dv divided by dx ಆಯ್ತಾ. ನೆಕ್ಸ್ಟ್ ಪ್ಲಸ್ dv divided by dx ಇದಾಯ್ತಾ ನಮಗೆ, ದಟ್ ಈಸ್ x to the power y into dy by dx log x you write as it is, log x, okay, plus y x to the power y by x. ಓಕೆ, ನೆಕ್ಸ್ಟ್ ಪ್ಲಸ್ dw divided by dx ಅಂದ್ರೆ ಏನಿದೆ ನಮಗೆ, ದಟ್ ಈಸ್ x to the power x into log x plus x to the power x that is equal to ಏನು 0 ಹೌದಾ. ಓಕೆ, ಇಷ್ಟು ಬಂತು ನಮಗೆ, ಇಷ್ಟು ಬಂದಿರೋ ನೀವು ಫರ್ದರ್ನ ಸಾಲ್ವ್ ಮಾಡ್ತೀವಿ ನೋಡಿ. ಸೊ ನಮ್ಗೆ ಫರ್ದರ್ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಅಂದರೆ, ಸೊ ನಮಗೆ dy by dx ಎಲ್ಲೈತೆ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ dy by dx ಐತಾ, ಇಲ್ಲಿ dy by dx ಐತೆ ಹೌದಾ. ಇದು ಬಿಟ್ಟು ಉಳಿಕಿದ್ದೆಲ್ಲ ಆ ಕಡೆ ತೊಗೊಂಡೋಗ್ಬಿಡಿ. ಓಕೆ, ಇದು ಬಿಟ್ಟು ಉಳಿಕಿದ್ದೆಲ್ಲ ಆ ಕಡೆ ತೊಗೊಂಡೋಗಿ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ನಮಗೆ ಇದು ನೋಡಿ, ಇಲ್ಲಿ dy by dx ಇದನ್ನ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ y to the power x into log y minus y to the power x into log y ಆಗುತ್ತೆ, minus y. ನೆಕ್ಸ್ಟ್ ಅದೇ ಥರ ಇಲ್ಲಿ dy by dx ಇಲ್ಲಿ ಬಿಟ್ಬಿಡಿ. ನೆಕ್ಸ್ಟ್ ಇಲ್ಲಿ ಐತಾ ಇಲ್ಲ. ಓಕೆ, ಇದೇನೇನಾಗುತ್ತೆ ಇಲ್ಲಿ ಪ್ಲಸ್ ಇದ್ದು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ಮೈನಸ್ x to the power y into y divided by x ಇದೆ, y divided by x ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನಾವು ಜಸ್ಟ್ ಇದು ಪ್ಲಸ್ ಇದು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ x to the power x into log x ಬರುತ್ತೆ, ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಸಾರಿ ಪ್ಲಸ್ ಬರಲ್ಲ, ಇಲ್ಲಿ ನಮಗೆ x to the power x, ಇದು ಪ್ಲಸ್ x to the power x ಈ ಕಡೆ ತೊಗೊಂಡ್ರೆ ಅಂತೆ ಮೈನಸ್ x to the power x ಬರುತ್ತೆ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಉಳ್ಕಿದ್ರೆ ಇಲ್ಲಿ ಇವಾಡ್ ಹೌದಾ, ಇವಾಡ್ರಲ್ಲಿ ಏನು ಕಾಮನ್ ಇದೆ, ಇದು ಮತ್ತೆ ಇದರಲ್ಲಿ ಇವಾಡ್ರಲ್ಲಿ ಏನು ಕಾಮನ್ ಇದೆ, dy by dx ಕಾಮನ್ ಇದೆ. ಸೊ ದಿಸ್ dy by dx ಕಾಮನ್ ತಗೊಳ್ಳಿ. ಸೊ ಇಫ್ ಯು ಟೇಕ್ dy by dx ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ಅಂದರೆ, ಸೊ ನಮಗೆ ಇಲ್ಲಿ ಏನು ಉಳಿತೆ ನಮಗೆ, ಇಲ್ಲಿ y to the power x ಇಲ್ಲಿ ಡಿವೈಡೆಡ್ ಬೈ y ಇದೆ, ಇದನ್ನ ಮೇಲೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ ಅಂದರೆ, ಸೊ ದಟ್ ಈಸ್ y to the power x into x ಡಿವೈಡೆಡ್ ಬೈ y ಇದೆ. ಓಕೆ, ನಾವು ಇಷ್ಟೇ ಇದೆನಾ ಇಲ್ಲಿ ಕಾಮನ್. ಓಕೆ, y dy by dx ಇದು ಇಷ್ಟೇ ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ dy by dx ಕಾಮನ್ ತೊಗೊಂಡ್ರೆ x to the power y into log x ಉಳಿತು ನೋಡಿ. ಓಕೆ, ಇಷ್ಟ ಆಯ್ತಾ, ಅದನ್ನ ಇಲ್ಲಿ ತಂದ್ಬಿಡಿ ಈಗ. ಓಕೆ, ದಟ್ ಈಸ್ dy by dx that is equal to ನಮಗೆ ಇಲ್ಲಿ ಮೈನಸ್ ಎಲ್ಲ ಕಡೆ ಮೈನಸ್ ಇಂದ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ y to the power x log y right as it is. ನಾವು here minus ಇದನ್ನ ಮೇಲೆ ತೊಗೊಂಡ್ರೆ x to the power -1 ಆಗುತ್ತೆ. ಸೊ ಜಸ್ಟ್ x to the power y divided by x ಅಂತ ಬಂದ್ರೆ ಆಗಿದೇನಾಗುತ್ತೆ x to the power y into x to the power -1 ಅಂತ ಅರ್ಥ. ದಿಸ್ ವಿ ಕ್ಯಾನ್ ರೈಟ್ as x to the power y -1 ಅಂತ ಬರಿಬಹುದು. ಓಕೆ,
ಇದನ್ನ x to the power y minus 1 ಅಂತ ಬರೀಬಹುದು. ದಿಸ್ ಯು ಕ್ಯಾನ್ ರೈಟ್ ಆಸ್ x to the power y minus 1 into ಇದನ್ನ ಹೆಂಗ್ ಬರ್ತೀನಿ ಅಂದ್ರೆ x to the power y minus 1 ಅಂತ ಬರ್ದಿದ್ದೀನಿ ಇಂಟು y ಯು ರೈಟ್ ಆಸ್ ಇಟ್ ಈಸ್ ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಇಲ್ಲ ಅಂದ್ರೆ ಮೈನಸ್ ಕಾಮನ್ ತಗೊಂಡ್ರೆ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ತಗೊಂಡ್ರೆ ಪ್ಲಸ್ ಆಗುತ್ತೆ. ನಮಗೆ ಇದು x to the power x log x ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇದನ್ನು ಮೈನಸ್ ಕಾಮನ್ ಅಂದ್ರೆ ಇದನ್ನು ಪ್ಲಸ್ ಆಗುತ್ತೆ. ನಮಗೆ x to the power x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಮ್ಗೆ ಇಷ್ಟ ಆಯ್ತಾ? ಡಿವೈಡೆಡ್ ಬೈ ಇದನ್ನ ಇಲ್ಲಿ ತನ್ನಿ. ಓಕೆ, ಇಲ್ಲಿ ತಂದಾಗ ಸೊ ನಮ್ಗೆ ನೋಡಿ ಇಲ್ಲೇನಿದೆ, ಇಲ್ಲಿ ನೋಡಿ ಸೊ ದಿಸ್ ಇಸ್ y to the power x, ಇಲ್ಲಿ ಡಿವೈಡೆಡ್ ಬೈ ಇದೆ. ಇದನ್ನ ಹೆಂಗ್ ಬರಿಬೋದು ನಾನು? ದಟ್ ಈಸ್ y to the power x minus 1 ಅಂತ ಬರಿಬೋದು. ಇಂಟು ಏನಿದೆ x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ x to the power y ಇಂಟು ಲಾಗ್ x ರೈಟ್ ಆಸ್ ಇಟ್ ಈಸ್. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಬಹಳ ಲೆಂತಿ ಅನ್ಸುತ್ತೆ, ಬಟ್ ಈ ಕ್ವಶನ್ ನೀವು ಸಾಲ್ವ್ ಮಾಡಿಬಿಟ್ರೆ ಎಕ್ಸೈಸ್ ಅಲ್ಲಿ ಯಾವ ಕ್ವಶನ್ ಆದರೂ ಸಾಲ್ವ್ ಮಾಡ್ತೀರಾ ನೀವು. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಲ್ಲಿಂದ ನೋಡಿ, ಫಸ್ಟ್ ನಾನು ಏನು ಮಾಡಿದೆ ಅಂತಂದರೆ ಡಿ ಯು ಡಿವೈಡ್ ಬೈ ಡಿ ಎಕ್ಸ್ ಕಂಡಿಡಿದೆ ಇದನ್ನು ಯೂಸ್ ಮಾಡಿಕೊಂಡು. ಓಕೆ, ಆಮೇಲೆ ಡಿ ವಿ ಡಿವೈಡ್ ಬೈ ಡಿ ಎಕ್ಸ್ ಇಲ್ಲಿದೆ ನೋಡಿ. ಓಕೆ, ಆಮೇಲೆ ಸೊ ಡಿ ಡಬ್ಲ್ಯೂ ಡಿವೈಡೆಡ್ ಬೈ ಡಿ ಎಕ್ಸ್ ಕಂಡಿದ್ದೀನಿ. ಓಕೆ, ನೆಕ್ಸ್ಟ್ ಆದಮೇಲೆ ಏನು ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಸೊ ಐ ಹ್ಯಾವ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದೆ, ಇದರಲ್ಲಿ ಎಲ್ಲ ಸಬ್ಸ್ಟ್ಯೂಟ್ ಮಾಡಿದ್ದು ನಾವೇನು ಮಾಡಿದ್ದೀನಿ. ಆಮೇಲೆ ಡಿ ವೈ ಬೈ ಡಿ ಎಕ್ಸ್ ಡೈರೆಕ್ಟಾಗಿ ಕಂಡಿದ್ದೀನಿ. ಬೇಕಾದ್ರೆ ನೋಡಿ ಇಲ್ಲಿ ಸೊಲ್ಯೂಷನ್ ನೋಡೋಣ. ಓಕೆ, ಸೊ ನಮ್ಗೆ ಬೇಕಾದ್ರೆ ನೋಡಿ ಇಲ್ಲಿ ಸೊಲ್ಯೂಷನ್ ಇರುತ್ತೆ. ಓಕೆ ಆಯ್ತಾ? ಸೊ ನಮಗೆ ಬೇಕಾದ್ರೆ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್ ಇದೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ಇಲ್ಲಿ ನೋಡಿ ಬೇಕಾದ್ರೆ ಸೊಲ್ಯೂಷನು. ಓಕೆ, ನೀವು ಬರ್ಕೊಂಡಿದ್ದು ನೋಡಿ ಏನು ಬರ್ಕೊಂಡಿರ್ತಲ್ಲ ನೋಡಿಕೊಂಡು ಇಲ್ಲಿ ಬೇಕಾದ್ರೆ ನೋಡಿ ಸೇಮ್ ಎಕ್ಸಾಕ್ಟ್ಲಿ ಆಸ್ ಇಟ್ ಈಸು. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನಾಯ್ತಾ, ಡೈರೆಕ್ಟ್ ಎಕ್ಸೈಸ್ ಕ್ವಶನ್ ಮುಗಿದು. ನೆಕ್ಸ್ಟ್ ಕ್ವಶನ್ ಮುಗೀತು, ನಮಗೆ ಇಷ್ಟೇ ಆಗಿದ್ದಿರೋದು. ಓಕೆ, ಇಷ್ಟು ನೋಡಿ, ಇಷ್ಟು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ಸೊ ನಿಮಗೆ ಪ್ರತಿಯೊಂದು ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.